ನೋಡಿ, ಮೋದಿಯವರು ಬಿಜೆಪಿ ಪಕ್ಷದವರು ಅವ್ರು ಹೇಳೋದನ್ನ ಯಾವತ್ತೂ ನಡ್ಕೊಂಡಿಲ್ಲ. ಟೀಕೆನ ಜನತಾದಳ ಬಿಜೆಪಿಯವರು ಒಟ್ಟೊಟ್ಟಿಗೆ ಮಾಡಿದ್ರು. ಗ್ಯಾರಂಟಿ ನಾವು ಸರ್ಕಾರ ಪ್ರಾರಂಭ ಮಾಡಿದಾಗ ಅವ್ರಿಗೆ ಜನಕ್ಕೆ ಅನುಕೂಲ ಆಗೋದ್ಕಿಂತ ಗ್ಯಾರಂಟಿ ಕೊಟ್ಟು ಜನರು ಏನಾದ್ರು ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಅಂತ. ಅದಾದ್ಮೇಲೆ ಡೆಲ್ಲಿನಲ್ಲಿ ಅವರೇ ಕೊಟ್ಟರು, ನಮಗಿನ್ ಜಾಸ್ತಿ. ಈಗ ಬಿಆರ್ಎಲ್ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲ ನಿರಂತರವಾಗಿ ಬಿಜೆಪಿಯವರು ಯಾವುದೇ ವಿಚಾರದಲ್ಲಿ ಅವರ ಮಾತಿನಂತೆ ಸ್ಟಿಕನ್ ಆಗೋ ಪ್ರಶ್ನೆ ಇಲ್ಲ. ಮತ್ತು ಅವರಿಗೆ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗಿ ಕೆಲಸ ಮಾಡ್ತಾ ಇದೆ. ಡೆವಲಪ್ಮೆಂಟ್ ಅಲ್ಲೂ, ಫೈನಾನ್ಷಿಯಲ್ ಡಿಸಿಪ್ಲಿನು. ನಮ್ಮ ಮುಖ್ಯಮಂತ್ರಿಗಳನ್ನ ಇವರು ಆರ್ಥಿಕವಾಗಿ ಹದಗೆಟ್ಟು ಹೋಗುತ್ತೆ ಅಂತ ಪ್ರಧಾನಿಯವರು ಟೀಕೆ ಮಾಡಿದ್ರು. ಇವತ್ತು 2 ವರ್ಷ ಯಾವ ರೀತಿ ಬಜೆಟ್ ಅನ್ನು ಕೊಟ್ಟಿದ್ದಾರೆ, ಹಿಂದೆ ಇದ್ದಂತ ಡಿಸಿಪ್ಲಿನ್ ತರೋಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಸುಭದ್ರವಾಗಿದ್ದು ಸರ್ಕಾರವನ್ನ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕಡೆ ತಗೊಂಡೋಗಿ ಮಾಡ್ತಾ ಇದೀವಿ. ಬಹುಶಃ ಈಗ ಅವರಿಗೆ ಜ್ಞಾನೋದಯ ಆಗಿದೆ. ಸಾರ್ವಜನಿಕರಿಗೆ, ಬಡವರ ಬಗ್ಗರಿಗೆ ಒಂದಷ್ಟು ಕೊಡಬೇಕು ಅಂತ ಕೊಡ್ಲಿ, ಸಂತೋಷ. ನಾವೇನು ಬೇಜಾರು ಮಾಡಲ್ಲ, ಟೀಕೆ ಮಾಡಲ್ಲ. ಅದು ಕೋರ್ಟಲ್ಲಿ ಒಂದಷ್ಟು ಡೀಟೇಲ್ ಕೇಳಿದ್ರು. ಡೀಟೇಲ್ನ ಇಲಾಖೆಯವರು ಎಜಿ ಮೂಲಕ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಪ್ರೋಸೆಸ್ ಸ್ಟಾರ್ಟ್ ಕೋರ್ಟಲ್ಲಿ. ಸೊ ಯಾರು ಯಾವ ಇಲಾಖೆದು ಏನೇನು ನಡೀತಾ ಇದೆ ಅನ್ನೋದನ್ನ MLA ಗಳ ಜೊತೆನೂ ಮಾತಾಡಿ, ಮಂತ್ರಿಗಳ ಜೊತೆಲೂ ಮಾತನಾಡಿದ್ದಾರೆ. ನನ್ನ ಇಲಾಖೆದು ಯಾರು MLA ಗಳು ಅಂತದ್ದೇನು ಹೆಚ್ಚು ಪಾಯಿಂಟ್ ಔಟ್ ಮಾಡಿರ್ಲಿಲ್ಲ. ನಮ್ಮ ಗಣೇಶು ಅವರ ಏರಿಯಾದಲ್ಲಿ ಯಾವ್ದಾರ ಒಂದು ಕೃಷಿಗೆ ಸಂಬಂಧಪಟ್ಟಂಥದ್ದು ಏನಾದ್ರು ಒಂದು ಕಾಲೇಜು ಅಥವಾ ಸಂಶೋಧನಾ ಕೇಂದ್ರ ಆಗ್ಬೇಕು ಅಂತ ಒಂದು ಬರ್ಕೊಟ್ಟಿದ್ದಾರೆ. ಅದು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಮುಖ್ಯಮಂತ್ರಿ ಅವರ ಹತ್ರ ಮಾತಾಡ್ತೀನಿ. ಅದು DCM, CM, ACC ಮಧ್ಯದಲ್ಲಿರೋದು. ಅದು ಅವರೇ, ನಾವು ಅದಕ್ಕೆ ಕಾಮೆಂಟ್ ಮಾಡೋಣ. ಈಗ ನಮಗೆ ಒಂದು ಸರ್ಕಾರದಲ್ಲಿ ಹೆಡ್ಡು ಸಿದ್ದರಾಮಯ್ಯವರು, ರಾಜ್ಯದಲ್ಲಿ ಪಕ್ಷದಲ್ಲಿ ಹೆಡ್ಡು DK ಶಿವಕುಮಾರ್, ರಾಹುಲ್ ಗಾಂಧಿಯವರು, ಖರ್ಗೆ ಅವರು, ವೇಣುಗೋಪಾಲ್, ಸುರ್ಜೇವಾಲಾ, ACC ಅವರು. ಅವ್ರ ಮಧ್ಯೆ ಏನ್ ತೀರ್ಮಾನ ತಗೋತಾರೆ ಅದೇ ಅಂತಿಮ ತೀರ್ಮಾನ. ನಾನು ಆ ಮಧ್ಯಕ್ಕೆ ಎಂಟ್ರಿ ಆಗೋದು. ನಮಗೆ ಕೊಟ್ಟ ಜವಾಬ್ದಾರಿ, ಸಿದ್ದರಾಮಯ್ಯವ್ರು ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ, ಪಕ್ಷ ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ, ಅಷ್ಟೇ ನಂಬ್ತೀವಿ. ಏನಿದ್ರು ಅವರ ಹಂತದಲ್ಲೇ ಸಾಕೋತಾರೆ. ಇದೆಲ್ಲ ನಾವು ಅದನ್ನ ಮಾತಾಡೋದು, ನಾವು ಅಷ್ಟೇ ಎತ್ತರಕ್ಕೆ ಹೋಗಿಲ್ಲ. ಈಗ ಆಯ್ತು ಇರ್ಬೋದು, ಅದನ್ನ ಅವರೇ ಡಿಸ್ಕಸ್ ಮಾಡ್ಕೊಂಡು ಸೆಪರೇಟ್ ಆಗ್ತದೆ. ನಾನು ಅದಕ್ಕೆಲ್ಲ ಮಧ್ಯ ಪ್ರವೇಶ ಮಾಡೋದು ನಾಟ್ ನೆಸೆಸರಿ. ಥ್ಯಾಂಕ್ ಯು. ರಸಗೊಬ್ಬರದ್ದು ಯಾವುದೇ ತೊಂದರೆ ಯಾವುದೇ ರಾಜ್ಯದಲ್ಲಿ ಈಗ ಇಡೀ ರಾಷ್ಟ್ರದಲ್ಲಿ ಇಂಪೋರ್ಟ್ ಆಗ್ತಾ ಇಲ್ಲ. DAP, ಯೂರಿಯಾ ಎಲ್ಲ ಕೊರತೆ ಇದೆ. ಆದರೆ ಕೊಡೋ ಅಂಥದ್ದನ್ನೇ ಮ್ಯಾನೇಜ್ ಮಾಡಿ ನಮ್ಮೆಲ್ಲರಿಗೂ, ರೈತರಿಗೂ ಕನ್ವಿನ್ಸ್ ಮಾಡಿ, MLA ಗಳು, ಮಂತ್ರಿಗಳಿಗೂ ಕನ್ವಿನ್ಸ್ ಮಾಡಿ ಕಾಂಪ್ಲೆಕ್ಸ್ ಜೊತೆಲಿ ಉಪಯೋಗಿಸಿ ಮಾಡ್ತಾ ಇದ್ದೀವಿ. ಏನೋ ಕೊಟ್ಟಿರೋದನ್ನ ನಾವು ಇನ್ನೊಂದಷ್ಟು ಎಕ್ಸ್ಟ್ರಾ ಏನ್ ತರಬೇಕು ತಂದು ಇಲ್ಲಿವರೆಗೆ ಸಮಾಧಾನವಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಎಲ್ಲ ಕೇಳಿದ್ವಿ. ಪ್ರತಿನಿತ್ಯ ಲೆಟರ್ ಹೋಗುತ್ತೆ, ವಾರ ಹೋಗುತ್ತೆ. ಆಯ್ತು, ಬೊಮ್ಮಾಯಿಯವ್ರಿಗೂ ಇವತ್ತು ಮಾತಾಡ್ತೀವಿ, ಕೊಡ್ಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.